Fourth semester paper Mental Health and Psychiatric Social Work, Unit 3, topic Substance Abuse. ಮಾದಕ ವಸ್ತುಗಳ ದುರ್ಬಳಕೆ ಅಥವಾ ಅವಲಂಬನೆ ಅಥವಾ ಅತಿಯಾದ ಬಳಕೆ, ಇವುಗಳ ಜೊತೆ ಹಂಗಂದ್ರೆ ಏನು ಮತ್ತೆ ಸಮಾಜ ಕಾರ್ಯಕರ್ತರ ಪಾತ್ರ ಏನು ಅನ್ನೋದನ್ನ ನೋಡೋಣ. ಈ ಪದ ಕೇಳಿದಾಗ್ಲೇ ನಿಮ್ಗೆ ಈಗಾಗ್ಲೇ ಗೊತ್ತಾಗಿರುತ್ತೆ ಏನು ಇದು ಅರ್ಥ ಅಂತ. ಸೊ ಸ್ವಲ್ಪ ಟೆಕ್ನಿಕಲ್ ಆಗಿ ಏನಿರ್ಬೋದು ಅಂತ ನೋಡೋಣ. It includes drugs such as alcohol, caffeine, cannabis, hallucinogens, inhalants, opiates, sedatives, hypnotics and anxiolytics, stimulants, tobacco and other substances. ಈ ಸಬ್ಸ್ಟೆನ್ಸ್ ಅಬ್ಯೂಸ್ ಅಥವಾ ಸಬ್ಸ್ಟೆನ್ಸ್, ಈ ಮಾದಕ ವಸ್ತುಗಳು ಅಂದ್ರೆ ಏನೇನಿದೆ ಅಂದ್ರೆ, ಒಂದು ಡ್ರಗ್ಸ್ ಮಾದಕ ದ್ರವ್ಯ, ಅದರಲ್ಲಿ ಏನೇನು ಆಲ್ಕೋಹಾಲ್ ಮದ್ಯಪಾನ ಅನ್ನುವಂಥದ್ದು, ಕೆಫಿನ್ ಕಾಫಿಯಲ್ಲಿ ಇರುತ್ತಲ್ಲ ಆ ಒಂದು ಎಲಿಮೆಂಟು, ಕ್ಯಾನಿಬೋಸ್ ಅನ್ನುವಂಥದ್ದು ಕೂಡ ಹಲವಾರು ಈ ಹೆರಾಯಿನ್ ಮತ್ತೆ ಮಾರ್ಫಿನ್ ಅನ್ನುವಂಥದ್ದೆಲ್ಲ ಡ್ರಗ್ಸ್ ಇರುತ್ತೆ. ಮತ್ತೆ ಹ್ಯಾಲಿಸಿನೋಜೆನ್ಸ್ ಅಂದ್ರೆ ನಮ್ಗೆ ಪೇನ್ ಕಿಲ್ಲರ್ಸ್ ಗಳಲ್ಲಿ ಇರುವಂತದ್ದು, ಸೊ ಅಥವಾ ಏನೋ ಒಂಥರ ಉನ್ಮತ್ತ ಸ್ಥಿತಿಗೆ ತಗೊಂಡು ಹೋಗುವಂತಹ ಔಷಧಿಗಳು ಅಥವಾ ಪದಾರ್ಥಗಳಲ್ಲಿ ಇರುವಂತದ್ದು. ಇನ್ಹೇಲೆನ್ಸ್ ಅಂದ್ರೆ ನಮ್ಗೆ ಇನ್ಹೇಲ್ ಮಾಡುವಂಥದ್ದು, ಅಂದ್ರೆ ನಮ್ಗೆ ಸ್ನಿಫ್ ಮಾಡೋದು. ಈಗ ಯೂಶ್ಲಿ ಮೂಗಲ್ಲಿ ಹೇಳ್ಕೊಂತಾರೆ ನೆಶೆ ಅನ್ನುವಂಥದ್ದು, ಅದು ಆಗುತ್ತೆ. ಇನ್ಹೇಲ್ ಮಾಡ್ತಾ ಅದನ್ನ ಸ್ನಿಫ್ ಮಾಡೋದು. ಈಗ ಕೆಲವು ನೈಲ್ ಪಾಲಿಶ್, ಪೆಟ್ರೋಲ್, ಇದನ್ನೆಲ್ಲ ನಾವು ಸ್ಮೆಲ್ ಮಾಡ್ತಾ ಇದ್ದಾಗ ಒಂಥರ ಮತ್ತು ಬಂದಂಗಾಗುತ್ತೆ, ಅದನ್ನ ಇನ್ಹೇಲೆನ್ಸ್ ಅಂತೀವಿ. ಓಪಿಯಾಯ್ಡ್ಸ್ ಅಂದ್ರೆ ಅಫೀಮ್, ಗಾಂಜಾ ಅಂತ ಎಲ್ಲ ಹೇಳ್ತೀವಲ್ಲ ಅದು. ಸೆಡೆಟಿವ್ಸ್ ಅಂದ್ರೆ ಅದು ಒಂದು ರೀತಿಯ ಮಾದಕ ದ್ರವ್ಯನೇ, ಡ್ರಗ್ಸ್. ಹಿಪ್ನಾಟಿಕ್ಸ್ ಅಂದ್ರೆ ನಮ್ಗೆ ಈ ಸ್ಥಿತಿನ ಸಂಪೂರ್ಣವಾಗಿ ಮರೆಮಾಚುವಂತಹ ಒಂದಷ್ಟು ಡ್ರಗ್ಸ್ಗಳು. ಆಂಕ್ಸೈಲೆಟಿಕ್ಸ್ ಅಂದ್ರೆ ಇದೆಲ್ಲ ಬೇರೆ ಬೇರೆ ಪದಗಳಾದ್ರೂ ಕೂಡ ಇವೆಲ್ಲ ಮಾದಕ ದ್ರವ್ಯಗಳಲ್ಲೇ ಇರುವಂತಹ ವಿವಿಧ ರೀತಿಯ ವಸ್ತುಗಳು. ಸ್ಟಿಮ್ಯುಲೆಂಟ್ಸ್ ಕೆಲವರು ಈಗ ಸ್ಟೀರಾಯ್ಡ್ಸ್ ಅಂತ ಹೇಳ್ತೀವಿ, ಮತ್ತೆ ಸ್ಪೋರ್ಟ್ಸ್ ಟೈಮಲ್ಲಿ ಹೆಚ್ಚು ಶಕ್ತಿ ಉದ್ದೀಪನ ಮದ್ದುಗಳು ಅಂತವಲ್ಲ ಆ ತರವು. ಟೊಬ್ಯಾಕೊ ನಿಮ್ಗೆ ಗೊತ್ತೇ ಇದೆ, ಸಿಗರೇಟು, ಬಿಡಿ ಸಿಗರೇಟ್ಗಳಲ್ಲಿರುವಂಥದ್ದು. ಇತರೆ ಎಲ್ಲಾ ವಸ್ತುಗಳನ್ನ ಈ ಸಬ್ಸ್ಟೆನ್ಸ್ ಯೂಸ್ ಸಬ್ಸ್ಟೆನ್ಸ್ ಅಂತ ನಾವು ಕರಿತೀವಿ. ಮಾದಕ ವಸ್ತುಗಳು ಅಂದ್ರೆ ಯಾವ್ಯಾವು ಅಂತ ಟ್ಯಾನಿನ್ ಅಂತ ಒಂದು ಸೇರಿಸ್ಕೋಬೇಕು, ಟೀಯಲ್ಲಿ ಇರುವಂತದ್ದು ಅದು ಕೂಡ. ವಿಚ್ ಹಾರ್ಮ್ ಫಿಸಿಕಲಿ ಸೈಕಲಾಜಿಕಲಿ ಟು ಎ ಪರ್ಸನ್ ಹೂ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ಇಟ್. ಸೊ ಸಬ್ಸ್ಟೆನ್ಸ್ ಅಬ್ಯೂಸ್ ಅಂತ ಯಾವಾಗ ಆಗುತ್ತೆ ಅಥವಾ ದುರ್ಬಳಕೆ ಅಂತ ಯಾವಾಗ ಆಗುತ್ತೆ ಅಂದ್ರೆ, ಯಾವಾಗ ಈ ಎಲ್ಲಾ ವಸ್ತುಗಳು ಒಬ್ಬ ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕವಾಗಿ ಅಪಾಯವನ್ನು ಉಂಟು ಮಾಡುತ್ತದೆಯೋ, ಅವನ ಮೇಲೆ ಭೌತಿಕವಾಗಿ ಮತ್ತು ಮಾನಸಿಕವಾಗಿ ಎರಡೂ ಕೂಡ ಯಾವಾಗ ಪ್ರಭಾವ ಬೀರಿ ಅವನು ಸಂಪೂರ್ಣವಾಗಿ ಅದರ ದಾಸನಾಗ್ಬಿಡ್ತಾನೋ, ಅವಲಂಬನೆ ಆಗ್ಬಿಡ್ತಾನೋ, ಅಂತದನ್ನ ನಾವು ಸಬ್ಸ್ಟೆನ್ಸ್ ಅಬ್ಯೂಸ್ ಅಂತ ಕರಿತೀವಿ. When an individual persists in using of alcohol or other drugs despite the problems related to use of the substances. ಮಾದಕ ವಸ್ತುಗಳನ್ನು ಬಳಸುವ ಸಮಸ್ಯೆಗಳು ಇದ್ದಾಗಿಯೂ ಅವುಗಳ ಮೇಲೆ ಸಂಪೂರ್ಣವಾಗಿ ಅವಲಂಬನೆಯಾಗಿ ನಿರಂತರವಾಗಿ ಒಬ್ಬ ವ್ಯಕ್ತಿ ಅದನ್ನು ಬಳಸಲು ಪ್ರಾರಂಭಿಸಿದಾಗ ಅದನ್ನು ಮಾದಕ ವಸ್ತುಗಳ ದುರ್ಬಳಕೆ ಎಂದು ಕರೆಯುತ್ತೇವೆ. ಸೊ ವೆನ್ ಅನ್ ಇಂಡಿವಿಜುವಲ್ ಕಂಟಿನ್ಯೂಸ್ಲಿ persists means continuously use it after knowing it creates a problem. ಸಮಸ್ಯೆ ಉಂಟು ಮಾಡುತ್ತೆ ಅಂತ ಗೊತ್ತು ಆದ್ರೂ ಕೂಡ ಅದನ್ನ ಬಳಸೋದಕ್ಕೆ, ಯಾಕಂದ್ರೆ ನೋವನ್ ಮರಿಬೇಕು, ಹತ್ರದವ್ರು ಕಳ್ಕೊಂಡಿರ್ತಾರೆ, ಎಲ್ಲಾ ಇರುತ್ತೆ, ಇನ್ನೇನೋ ಬೇಕು ಅನ್ಸುತ್ತೆ, ಉನ್ಮಾದ ಸ್ಥಿತಿ ಬೇಕು ಅನ್ಸುತ್ತೆ, ಸೊ ಆ ಸ್ಥಿತಿಗೆ ತಲುಪೋದಕ್ಕೆ ಇದೆಲ್ಲ ಬಳಸುವಂಥದ್ದು. Substance abuse is governed by cultural, political and social values of any country. ಈ ಮಾದಕ ವಸ್ತುಗಳು ಅನ್ನುವಂಥದ್ದು, ಇದರ ಬಳಕೆ ಒಂದು ದೇಶ ಒಂದರ
ರಾಜಕೀಯ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಅವಲಂಬಿಸಿರುತ್ತೆ. ಈಗ ಕೆಲವು ಸಮಾಜ ಅಥವಾ ಕೆಲವು ದೇಶದ ಸಂಸ್ಕೃತಿಯಲ್ಲಿ ಈ ಮಾದಕ ಈ ಗಾಂಜಾ ಅಥವಾ ಅಫೀಮು ಅಥವಾ ಗಾಂಜಾ ಅಫೀಮಿಗಿಂತ ಆಲ್ಕೋಹಾಲ್, ಕುಡಿತ ಅಥವಾ ಮಾದಕ ಮದ್ಯಪಾನ ಅನ್ನುವಂಥದ್ದು ಆ ಸಂಸ್ಕೃತಿಯ ಒಂದು ಭಾಗವಾಗೇ ಇಟ್ಬಿಡುತ್ತೆ. ಎಲ್ಲ ಮನೆ ಮುಂದೆ ಕುತ್ಕೊಂಡು ಒಟ್ಟಿಗೆ ಕುಡಿಯೋದು ಅಥವಾ ಮದ್ವೆ ಸಮಾರಂಭಗಳಲ್ಲಿ ಅದನ್ನ ಬಂದವ್ರಿಗೆಲ್ಲ ಕೊಡುವಂಥದ್ದು, ಈ ತರ ಒಂದು ಸಂಸ್ಕೃತಿಯ ಆ ಪ್ರದೇಶದ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಅವಲಂಬಿಸಿರುತ್ತೆ. ಸೊ ಕೆಲವು ಮದ್ವೆಗಳಲ್ಲಿ ನಾವು ನಾನ್ ವೆಜೇ ಮಾಡಲ್ಲ, ಅಂದ್ರೆ ಕೆಲವು ಮದ್ವೆಗಳಲ್ಲಿ ಅದು ಕಂಪಲ್ಸರಿ. ಅದೇ ತರ ಈಗ ಕೆಲವು ಸಂಸ್ಕೃತಿಗಳಲ್ಲಿ ನಾವ್ ಹೆಂಗೆ ವೆಲ್ಕಮ್ ಡ್ರಿಂಕ್ ಕೊಡ್ತೀವಿ, ಅದೇ ತರ ಅವರು ಆಲ್ಕೋಹಾಲ್ನ ಕೊಡ್ತಾರೆ, ವೈನು ಅಥವಾ ಇದೆಲ್ಲ ಕೊಡ್ತಾರೆ, ಅದು ಕಾಮನ್ ಆಗಿರುತ್ತೆ. ಮತ್ತೆ ಒಂದು ರಾಜಕೀಯ, ಈಗ ಪ್ರತಿಷ್ಠೆ ಅಥವಾ ಕೆಲವು ಔಷಧಿಗಳನ್ನ ಹೆಚ್ಚಾಗಿ ಬಳಸಬೇಕು, ಮಾತ್ರೆಗಳಲ್ಲಿ, ಮೆಡಿಸಿನ್ಸ್ ಅಲ್ಲಿ ಎಲ್ಲ ಬಳಸಬಾರ್ದು ಅನ್ನೋದು ಆಯಾ ದೇಶದ ರಾಜಕೀಯ ಮತ್ತು ಸಮಾಜಕ್ಕೆ ಬಿಟ್ಟಂತ ವಿಷಯಗಳು. ಮಿಸ್ಯೂಸ್ ಆರ್ ಇಲ್ಲಿಗಲ್ ಯೂಸ್ ಆಫ್ ಡ್ರಗ್ಸ್ ಆರ್ ಕನ್ಸಿಡರ್ ಅಂಡರ್ ದಿಸ್ ಕಾನ್ಸೆಪ್ಟ್. ತಪ್ಪಾಗಿ ಉಪಯೋಗಿಸುವುದು ಅಥವಾ ಕಾನೂನು ಬಾಹಿರವಾಗಿ ಈ ಮಾದಕ ದ್ರವ್ಯಗಳನ್ನ ಬಳಸೋದು ಅನ್ನೋದೇ ಈ ಮಾದಕ ವಸ್ತುಗಳ ದುರ್ಬಳಕೆ ಅಂತ ಹೇಳಬಹುದು. ಈಗ ಕೆಲವೆಲ್ಲ ನಿರ್ದಿಷ್ಟ ಪ್ರಮಾಣದಲ್ಲಿ ಇರುತ್ತೆ. ಈಗ ಪೇನ್ ಕಿಲ್ಲರ್ಸ್ ಅಲ್ಲಿ ಡ್ರಗ್ ಇರುತ್ತೆ, ಅಥವಾ ಸಾಕಷ್ಟು ಮೆಡಿಸಿನ್ಗಳಲ್ಲಿ, ಮತ್ತೆ ಈ ಅನಸ್ತೇಷಿಯಾ ಅಂತ ನಾವೇನು ಆಪರೇಷನ್ ಮಾಡೋ ಟೈಮಲ್ಲಿ ಕೊಡ್ತಾರೆ, ಬಹುತೇಕ ಟಾನಿಕ್ಗಳಲ್ಲಿ ನಿಮ್ಗೆ ಯಾವಾಗ ಒಂದಷ್ಟು ಮಾತ್ರೆ ಟಾನಿಕ್ ತಗೊಂಡಾಗ ನಿದ್ರೆ ಬರ್ದಂಗಾಗುತ್ತೆ ಅಥವಾ ಒಂಥರ ಈಗಿನ ಸ್ಥಿತಿಗೆ ಇರಲ್ಲ, ಆ ತರದ ಒಂದು ಮಂಪರು ಸ್ಥಿತಿ ಇರುತ್ತೆ, ಅದರಲ್ಲೆಲ್ಲ ಡ್ರಗ್ ಇರುತ್ತೆ. ಅದನ್ನ ಬಿಟ್ಟು ಅದೆಲ್ಲ ಕಾನೂನಿನ ಅಥವಾ ಒಂದು ವ್ಯವಸ್ಥೆಯ ಭಾಗವಾಗಿದ್ದಾಗ ಅದು ದುರ್ಬಳಕೆ ಆಗಲ್ಲ. ಅವುಗಳನ್ನ ಹೊರತುಪಡಿಸಿ ಏನನ್ನೇ ತಗೊಂಡ್ರು ಕೂಡ ಅಥವಾ ಅದನ್ನು ಬಳಸಿದ್ರೆ ಅದು ದುರ್ಬಳಕೆ ಆಗುತ್ತೆ ಅನ್ನುವಂಥದ್ದು. ಇಂತಹ ಇದರಲ್ಲಿ ಏನೇನ್ ಮಾಡಬಹುದು ಸಬ್ಸ್ಟೆನ್ಸ್ ಅಬ್ಯೂಸ್ ಅಲ್ಲಿ ಸೋಷಿಯಲ್ ವರ್ಕರ್ಸ್? ಮೊದಲನೇದು ಕಂಡಕ್ಟ್ ಮೋಟಿವೇಶನಲ್ ಇಂಟರ್ವ್ಯೂ, ಪ್ರೇರಣಾದಾಯಕವಾದಂತಹ ಸಂದರ್ಶನಗಳನ್ನು ಆಯೋಜಿಸುವುದು. ಅಂದ್ರೆ ಒಬ್ರಿಗೆ ತಪ್ಪು ಏನು ಸರಿ ಏನು ಅಂತ ತಿಳಿಸಿ ಅವ್ರನ್ನ ಪಾಸಿಟಿವ್ ಆಗಿ ಒಳ್ಳೆ ಅಂಶಗಳ ಬಗ್ಗೆ ತಿಳಿಸಿ ಅವ್ರನ್ನ ಮೋಟಿವೇಟ್ ಮಾಡೋದು, ಬದಲಾಗಕ್ಕೆ ಮೋಟಿವೇಟ್ ಮಾಡುವಂತ ಇಂಟರ್ವ್ಯೂಗಳನ್ನ ನಾವು ಮಾಡುವಂಥದ್ದು ನಮ್ಮ ಪಾತ್ರ ಇರುತ್ತೆ. 2 helps in suppressing craving and mental anxiety among dependents. ಅವಲಂಬಿತರಲ್ಲಿ ಇರುವಂತಹ ಕಾತರತೆಯನ್ನು ಅಥವಾ ಗಾಬರಿಯನ್ನು ಕಡಿಮೆ ಮಾಡುವಲ್ಲಿ ಅಥವಾ ತಗ್ಗಿಸುವಲ್ಲಿ ಮತ್ತು ಹಠಮಾರಿತನವನ್ನ ಹೋಗಲಾಡಿಸುವಂತಹ ಅಂಶಗಳ ಬಗ್ಗೆ ಹೆಚ್ಚು ಗಮನ ಹರಿಸೋದು, ಅದನ್ನು ಸಪ್ರೆಸ್ ಮಾಡುವಂಥದ್ದನ್ನು ಅಡಗಿಸುವಂಥದ್ದು. ಹಠಮಾರಿತನನ ಅಥವಾ ಆಸೆ, ಅತಿಯಾದ ಆಸೆ ಇರುತ್ತಲ್ಲ ಅಂಥದ್ದನ್ನ ಆದಷ್ಟು ಅಡಗಿಸುವಂತಹ ಕ್ರಮಗಳನ್ನು ನಾವು ಕೈಗೊಳ್ಬೇಕು. ಈಗ ಯಾರು ತುಂಬಾ ಹಠ ಮಾಡ್ತಾ ಇರ್ತಾರೆ ಅವ್ರಿಗೆ ಕೌನ್ಸಿಲಿಂಗ್ ಮಾಡುವಂಥದ್ದು ಅಥವಾ ಅವರು ಕೇಳೋದು. ಎಷ್ಟೋ ಜನಕ್ಕೆ ಪ್ರೀತಿ ಸಿಗದೆ ಅಥವಾ ಹತ್ರದವ್ರು ಇಲ್ಲದೆ ಅವರು ಒಂಟಿತನದಿಂದ ಆ ತರ ಎಲ್ಲ ಮಾಡ್ಬಿಡ್ತಾರೆ. ಸೊ ಅಂಥವ್ರಿಗೆ ಅವರ ಮಾನಸಿಕ ಕಾತರತೆನ ಅರ್ಥ ಮಾಡ್ಕೊಳ್ಬೇಕು. ಅವರು ಯಾಕೆ ಈ ಸ್ಥಿತಿಗೆ ತಲುಪಿದ್ರು ಅಂತ ಅರ್ಥ ಮಾಡ್ಕೊಳ್ಳೋದ ಪಾತ್ರವನ್ನ ನಾವು ವಹಿಸ್ಬೇಕಾಗುತ್ತೆ. 3 ಫೋಕಸ್ ಆನ್ ದ ಟ್ರೀಟ್ಮೆಂಟ್, ಚಿಕಿತ್ಸೆಯ ಬಗ್ಗೆ ಗಮನ ಹರಿಸುವುದು. ಸೊ ಇದರಿಂದ ಹೊರ ತರದ್ ಹೆಂಗೆ, ಅವ್ರಿಗೆ ಏನ್ ಚಿಕಿತ್ಸೆ ಕೊಡ್ಬೋದು, ಥೆರಪಿ ಯಾವ್ದು ಮಾಡ್ಬೇಕು, ಆ ವಿಡ್ರಾಯಲ್ ಸ್ಟೇಟ್ಗೆ ಹೆಂಗೆ ತರೋದು ಅನ್ನೋದ್ರ ಬಗ್ಗೆ ಥೆರಪೀಸು, ಮೆಡಿಸಿನ್ಸು, ಮೆಡಿಕೇಶನ್ಸು, ಕೌನ್ಸಿಲಿಂಗು ಇದನ್ನೆಲ್ಲ ಮಾಡೋದ್ರ ಬಗ್ಗೆ ಗಮನ ಹರಿಸೋದು. 4th one, ಹೆಲ್ಪ್ ಟು ಗೆಟ್ ಎಂಪ್ಲಾಯ್ಮೆಂಟ್ ಆರ್ ಎಜುಕೇಶನಲ್ ಸಪೋರ್ಟ್ ಸರ್ವಿಸಸ್. ಸೊ ಇಂತಹ ವ್ಯಕ್ತಿಗಳಿಗೆ, ಸಬ್ಸ್ಟೆನ್ಸ್ ಅಬ್ಯೂಸ್ ಆಗಿರೋರಿಗೆ ಸೂಕ್ತವಾದ ಉದ್ಯೋಗ ಇರೋದಿಲ್ಲ, ನಿರುದ್ಯೋಗಿಗಳು, ಬಡತನ ಇವನ್ನೆಲ್ಲ ಮಿಸ್ಯೂಸ್ ಮಾಡ್ಕೊಂಡು ಅವ್ರನ್ನ ಬಳಸ್ಕೊಂಡಿರ್ತಾರೆ. ಮತ್ತೊಂದು, ಅವ್ರಿಗೆ ಸೂಕ್ತ ಶಿಕ್ಷಣ ವ್ಯವಸ್ಥೆ ಇರೋದಿಲ್ಲ. ಯಾವ್ದು ಸರಿ ಯಾವ್ದು ತಪ್ಪು, ಕೆಟ್ಟ ಸಹವಾಸಗಳು, ದುಶ್ಚಟಗಳಿರುವಂತ ವ್ಯಕ್ತಿಗಳ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಒಂದು ಮಾತೇನಿದೆ. ಈ ತರದ
ಅರ್ಥ ಮಾಡಿಕೊಂಡು ಸ್ಥಿತಿಯನ್ನ ಅವ್ರಿಗೆ ಸೂಕ್ತ ಶಿಕ್ಷಣವನ್ನ ಪಾಸಿಟಿವ್ ಆಗಿ ಅವರ ಕೆರಿಯರ್ ರೂಪಿಸ್ಕೊಳ್ಳೋದ್ರಲ್ಲಿ ಏನು ಬೇಕು ಮತ್ತೆ ಅವ್ರಿಗೆ ಉದ್ಯೋಗಗಳನ್ನ ಕಲ್ಪಿಸ್ಕೊಳ್ಳುವ ನಿಟ್ಟಿನಲ್ಲಿ ಪಾತ್ರವನ್ನ ವಹಿಸ್ಬೇಕಾಗುತ್ತೆ. ಫಿಫ್ತ್ ಒನ್, ಕಂಡಕ್ಟ್ ಇಂಡಿವಿಜುವಲ್ ಅಂಡ್ ಗ್ರೂಪ್ ಕೌನ್ಸಿಲಿಂಗ್. ವೈಯಕ್ತಿಕ ಮತ್ತು ಸಾಮೂಹಿಕ ಆಪ್ತ ಸಮಾಲೋಚನೆಯನ್ನು ಆಯೋಜಿಸುವುದು. ಸೊ ಇಂಥವ್ರಿಗೆ ಕೆಲವೊಮ್ಮೆ ವೈಯಕ್ತಿಕವಾಗಿ, ಕೆಲವೊಮ್ಮೆ ಅದೇ ರೀತಿಯ ವ್ಯಕ್ತಿಗಳ ಜೊತೆ ಭೇಟಿ ಮಾಡಿ ಸ್ವಲ್ಪ ಆಕ್ಟಿವಿಟೀಸ್ಗಳನ್ನ ಕಂಡಕ್ಟ್ ಮಾಡಿದಾಗ ಅವರು ನಾರ್ಮಲ್ ಸ್ಥಿತಿಗೆ ಬರುವ ಸಾಧ್ಯತೆ ಹೆಚ್ಚಿರುತ್ತೆ, ಸಾಮಾನ್ಯ ಸ್ಥಿತಿಗೆ ಬರ್ತಾರೆ. ಹಾಗಾಗಿ ಕೆಲವೊಮ್ಮೆ ಇಂಡಿವಿಜುವಲ್ ಆಗಿ, ಕೆಲವೊಮ್ಮೆ ಗ್ರೂಪ್ ಆಗಿ ಕೌನ್ಸಿಲಿಂಗ್ ನ ಮಾಡಬೇಕಾಗುತ್ತೆ. ಅದಕ್ಕೆ ಆಲ್ಕಾನಿಕ್ ಅನಾನಿಮಸ್ ಗ್ರೂಪ್ ಅಂತಾನೆ ಇದೆ, ಎ ಗ್ರೂಪ್ ಅಂತ ಕೌನ್ಸಿಲಿಂಗ್ ಅಲ್ಲಿ. 6, ರಿಕವರಿ ಸಪೋರ್ಟ್ ಸರ್ವಿಸಸ್. ಚೇತರಿಕೆಯ ಬೆಂಬಲಿತ ಸೇವೆಗಳು. ಅವರು ಸಾಮಾನ್ಯ ಸ್ಥಿತಿಗೆ ಬರಬೇಕಾದ್ರೆ ಏನೇನೆಲ್ಲ ಅಂಶಗಳು ಬೇಕು? ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಬೇಕಾ, ಮೆಡಿಕೇಶನ್ ಬೇಕಾ, ವೊಕೇಶನಲ್ ಟ್ರೈನಿಂಗ್ ಬೇಕಾ, ರಿಹ್ಯಾಬಿಲಿಟೇಷನ್ ಬೇಕಾ, ಸಪೋರ್ಟ್ ನೆಟ್ವರ್ಕ್ ಬೇಕಾ, ಇದನ್ನ ಅವ್ರಿಗೆ ಕೊಡಿಸ್ಕೊಡುವಂಥದ್ದು. ಅರೇಂಜ್ ಫಾರ್ ಸೆಲ್ಫ್ ಹೆಲ್ಪ್ ಆರ್ ಅಂಡ್ ಸಪೋರ್ಟ್ ಗ್ರೂಪ್ ಮೀಟಿಂಗ್ಸ್. ಸ್ವಸಹಾಯ ಅಥವಾ ಬೆಂಬಲಿತ ಸಮೂಹಗಳ ಸಭೆಯನ್ನು ಆಯೋಜಿಸುವುದು. ಸೊ ಕೆಲವೊಮ್ಮೆ ಈಗ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ವುಮೆನ್ಸ್ಗೆ ಏನಿದೆ, ಅದೇ ತರ ಈ ಡ್ರಗ್ ಅಡಿಕ್ಟ್ಸ್, ಆಲ್ಕೋಹಾಲ್ ಅಡಿಕ್ಟ್ಸ್ಗೂ ಕೂಡ ಒಂದು ಗ್ರೂಪ್ ನ ಮಾಡುವಂಥದ್ದು, ಮತ್ತೆ ಅವ್ರಿಗೆ ಮೀಟಿಂಗ್ ಗಳನ್ನ ಕಂಡಕ್ಟ್ ಮಾಡೋದು, ಅವ್ರ ಸಪೋರ್ಟ್ ಆಗೋ ರೀತಿ ಅವ್ರ ಪೇರೆಂಟ್ಸ್, ಕೇರ್ ಟೇಕರ್ಸ್ನೆಲ್ಲ ಕರೆಸಿ ಮೀಟ್ ಮಾಡುವಂಥದ್ದು, ಈ ತರದೆಲ್ಲ ಮಾಡ್ಬೇಕಾಗುತ್ತೆ. ಎಜುಕೇಟ್ ಅಬೌಟ್ 8.1, ಎಜುಕೇಟ್ ಅಬೌಟ್ ಸ್ಟ್ರಾಟಜೀಸ್ ಟು ಪ್ರಮೋಟ್ ವೆಲ್ನೆಸ್ ಅಂಡ್ ರಿಕವರಿ. ಯೋಗಕ್ಷೇಮ ಮತ್ತು ಚೇತರಿಸಿಕೊಳ್ಳುವ ನಿಟ್ಟಿನಲ್ಲಿ ಅಗತ್ಯವಿರುವ ತಂತ್ರಗಳ ಬಗ್ಗೆ ಶಿಕ್ಷಣ ನೀಡುವುದು. ಅಂದ್ರೆ ಸೂಕ್ತ ತಂತ್ರಗಳು ಏನೇನ್ ಬೇಕು ಅವ್ರು ಚೇತರಿಸ್ಕೊಳ್ಳಕ್ಕೆ, ಅಥವಾ ಅವ್ರ ಯೋಗಕ್ಷೇಮ, ಅವರ ಹೆಲ್ತ್, ಲೈಫ್ ಸ್ಟೈಲು, ಇದನ್ನೆಲ್ಲ ಉತ್ತಮ ಪಡಿಸ್ಕೊಳ್ಳಕ್ಕೆ ಏನ್ ಬೇಕು ಅನ್ನೋದ್ರ ಬಗ್ಗೆ ಸೂಕ್ತ ಮಾರ್ಗದರ್ಶನ, ಶಿಕ್ಷಣವನ್ನ ನೀಡುವಂಥದ್ದು. 9th, ಐಡೆಂಟಿಫೈ ದ ಕ್ಲೈಂಟ್ ಗೋಲ್ಸ್, ಫಾರ್ಮುಲೇಟ್ ಎ ಪ್ಲಾನ್. ಅರ್ಥಿಗಳ ನಿಗದಿತ ಗುರಿ ಮತ್ತು ಯೋಜನೆಯನ್ನು ರೂಪಿಸುವುದು. ಪ್ರತಿಯೊಬ್ಬ ಅರ್ಥಿಗೆ ಏನ್ ಬೇಕು, ಈ ಡ್ರಗ್ ಅಡಿಕ್ಟ್ಸ್, ಆಲ್ಕೋಹಾಲ್ ಅಡಿಕ್ಟ್ಸ್ ಏನಿರ್ತಾರೆ, ಆ ಯುನೀಕ್ ಆದಂತ ಗೋಲ್ಸ್, ಟ್ರೀಟ್ಮೆಂಟ್ ಗೋಲ್ಸ್ ಮತ್ತು ಪ್ಲಾನ್ ಅನ್ನ ತಯಾರಿಸುವಂತದ್ದು, ಅದು ಕೂಡ ನಮ್ ಜವಾಬ್ದಾರಿ. ಕನೆಕ್ಟಿಂಗ್ ಕ್ಲೈಂಟ್ಸ್ ವಿತ್ ರಿಸೋರ್ಸಸ್. ಅರ್ಥಿಗಳನ್ನು ಸಂಪನ್ಮೂಲದೊಂದಿಗೆ ಜೋಡಿಸುವುದು ಅಥವಾ ಸಂಪರ್ಕಿಸುವುದು. ಅಂದ್ರೆ ಅದರಲ್ಲಿ ಫೈನಾನ್ಷಿಯಲ್ ರಿಸೋರ್ಸಸ್, ಹ್ಯೂಮನ್ ರಿಸೋರ್ಸಸ್, ಅಥವಾ ಮೆಟೀರಿಯಲ್ಸ್ ಏನ್ ಬೇಕು, ಟ್ರೈನಿಂಗ್ ಏನ್ ಬೇಕು, ಸ್ಕಿಲ್ ಬೇಸ್ಡ್ ಪ್ರೋಗ್ರಾಮ್ ಏನ್ ಬೇಕು, ಟೆಕ್ನಿಕಲ್ ಬೇಸ್ಡ್ ಪ್ರೋಗ್ರಾಮ್ ಏನ್ ಬೇಕು, ಇವುಗಳನ್ನ ನೀಡುವಂಥದ್ದು. 11, ಸೈಕೋಸೋಷಿಯಲ್ ಅಸೆಸ್ಮೆಂಟ್ ಕೊಲಾಬರೇಟಿಂಗ್ ವಿತ್ ಎ ಟ್ರೀಟ್ಮೆಂಟ್ ಟೀಮ್. ಚಿಕಿತ್ಸಕ ತಂಡದೊಂದಿಗೆ ಸೂಕ್ತವಾದ ಮನೋಸಾಮಾಜಿಕ ಪರೀಕ್ಷೆಗಳನ್ನು ನಡೆಸುವುದು. ಸೊ ಮಲ್ಟಿ ಡಿಸಿಪ್ಲಿನರಿ ಟೀಮ್ ನ ಭಾಗವಾಗಿ ಅರ್ಥಿಗಳಿಗೆ ಸೂಕ್ತವಾದಂತಹ ಚಿಕಿತ್ಸೆಗೆ ಸಹಭಾಗಿತ್ವವನ್ನು ಹೊಂದುವಂಥದ್ದು. ಇದೆಲ್ಲ ಸೋಷಿಯಲ್ ವರ್ಕರ್ ಸಬ್ಸ್ಟೆನ್ಸ್ ಅಬ್ಯೂಸ್ ಅಲ್ಲಿರುವಂತಹ ವ್ಯಕ್ತಿಗಳಿಗೆ ಮಾಡಬಹುದಾದಂತಹ ಪಾತ್ರದ ಜವಾಬ್ದಾರಿ ಅಥವಾ ಕರ್ತವ್ಯಗಳು ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು.